ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಎರಡನೇ ಆರೋಪಿ ನಿಯಾಜ್ ಸ್ನೇಹಿತರಾಗಿದ್ದು ರಂಜಿತ್ ಹಾಗೂ ನಾಗರಾಜ್. ಆಗಾಗ ಕಳಸ ಸಂಬಂಧಿಕರ ಮನೆಗೆ ಬರ್ತಾ ಇದ್ದಿದ್ದು ನಿಯಾಜ್. 3 ವರ್ಷದಿಂದ ಸ್ನೇಹಿತರಾಗಿದ್ದರು ಮೂವರು ಕೂಡ. ಕಳೆದ ತಿಂಗಳ ಹಿಂದೆ ಕಳಸದಲ್ಲಿ ಪಾರ್ಟಿ ಮಾಡಿರುವಂತಹ ಶಂಕೆ ಇದೆ. ಕಳಸ ಸಮೀಪದ ಲಾಡ್ಜ್ ಒಂದರಲ್ಲಿ ಪಾರ್ಟಿ ಮತ್ತು ಹತ್ಯೆಯ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ರಂತೆ. ಪಾರ್ಟಿ ಸಮಯದಲ್ಲಿ ಹಲವರು ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇದೆ. ಆಗಿರ್ಬೋದು, ಏನು ಅನುಮಾನನೇ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಪ್ಲ್ಯಾನ್ ಮಾಡಲಾರ್ದೆ ಈ ರೀತಿ ಮಾಡೋಕ್ಕೆ ಅವ್ರಿಗೆ ಆಗೋದೇನಿಲ್ಲ, ಪ್ಲ್ಯಾನ್ ಮಾಡಿರ್ತಾರೆ. ನನ್ನ ಸಹೋದ್ಯೋಗಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಹಿಂದೆ ಮುಸ್ಲಿಂ ದಾಳಿಕೋರರು ಈ ದೇಶದಲ್ಲಿ ಆಕ್ರಮಣವನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿರುವಂಥ ಹಿಂದೂಗಳನ್ನು ವಿರುದ್ಧವಾಗಿ ಹಿಂದೂಗಳನ್ನೇ ಎತ್ತಿ ಕಟ್ಟಿ ತಾವು ಮಾತ್ರ ಮಜಾ ತಗೊಂಡು ತಾವು ಮಾತ್ರ ರಾಜರಾಗಿ ಮೆರೆದಿರುವಂಥದ್ದು ಇತಿಹಾಸದ ಪುಟಗಳಲ್ಲೂ ಕೂಡ ಇದೆ. ಇಲ್ಲೂ ಕೂಡ ಹಾಗೆ ಕಾಣಿಸಿಕೊಳ್ಳುತ್ತಾ ಇದೆ. ಹಿಂದೂವನ್ನ ಹೊಡೆಯೋಕ್ಕೋಸ್ಕರ ಹಿಂದೂಗಳನ್ನೇ ಬಳಕೆ ಮಾಡಿಕೊಂಡಿದ್ದು. ಹೌದು ಅರುಣ್, ಈ ಸಫ್ವಾನ್ ಯಾರಿದ್ದಾನೆ ಆತ ತಂಡವನ್ನು ಕಟ್ಟಬೇಕಿದ್ರೆ ನಿಯಾಜನ್ನು ಫಸ್ಟಿಗೆ ಅಪಾಯಿಂಟ್ ಮಾಡ್ತಾನೆ. ಈ ತಂಡಕ್ಕೆ ಹತ್ಯೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದಾಗ ಆ ನಿಯಾಜ್ಗೆ ಇಬ್ಬರು ಹಿಂದೂ ನಾಗರಾಜ್ ಮತ್ತು ರಂಜಿತ್ ಅನ್ನುವಂಥ ಹಿಂದೂ ಇಬ್ಬರು ಯುವಕರು ಪರಿಚಯದಲ್ಲಿರ್ತಾರೆ. ಸುಮಾರು 3 ವರ್ಷಗಳಿಂದ ಪರಿಚಯ ಇರ್ತಾರೆ. ನಿಯಾಜ್ ಚಿಕ್ಕಮಂಗ್ಳೂರಿನ ಕಳಶಕ್ಕೆ ಆಗಾಗ ಹೋಗ್ತಾ ಇರ್ತಾನೆ, ಅಲ್ಲಿ ಸಂಬಂಧಿಕರ ಮನೆಗೆ. ಅಲ್ಲಿ ಇವರ ಪರಿಚಯ ಆಗಿದೆ, 3 ವರ್ಷದಿಂದ ಪರಿಚಯ ಇದೆ. ಅವರು ಈ ಒಂದು ಡೀಲ್ನ ಬಗ್ಗೆ ನಾಗರಾಜ್ ಮತ್ತು ರಂಜಿತ್ನ ಜೊತೆ ಮಾತಾಡ್ತಾನೆ. ಆ ಬಳಿಕ ಅದಕ್ಕೆ ಹಣ ಕೊಡುವುದಾಗಿಯೂ ಒಪ್ಪಿಸ್ಕೊಳ್ತಾನೆ. ಈ ಕಾರಣಕ್ಕಾಗಿ ಈ ಹತ್ಯೆ ಮಾಡುವ 1 ವಾರದ ಮೊದಲೇ ನಿಯಾಜ್ನ ಮನೆಗೆ ಬಂದು ಈ ಇಬ್ಬರು ನಾಗರಾಜ್ ಮತ್ತು ರಂಜಿತ್ ಅವರ ಮನೆಯಲ್ಲೇ ಇರ್ತಾರೆ. ಮನೆಯಲ್ಲೇ ಇದ್ದು ಈ ಒಂದು ಹತ್ಯೆಯ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ಕೊಳ್ತಾರೆ. ಕೊನೆಗೆ ಹತ್ಯೆಯ ಸಂದರ್ಭದಲ್ಲೂ ಇವರಿಬ್ಬರು ಆರೋಪಿಗಳು ಅದರೊಟ್ಟಿಗೆ ಭಾಗಿಯಾಗ್ತಾರೆ. ಅಂದರೆ ಅವರ ಯಾವುದೇ ಕ್ರೈಮ್ ಹಿನ್ನೆಲೆಗಳು ಇಲ್ಲ, ಆದರೆ ಈ ಪ್ರಕರಣದಲ್ಲಿ ಅವ್ರನ್ನ ಸೇರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಸಫ್ವಾನ್ ಮಾಡ್ತಾನೆ. ಅದು ನೀವು ಹೇಳಿದಾಗೆ ಅದು ಈ ಒಂದು ಹಿಂದೂನ ಮರ್ಡರ್ ಮಾಡುವಂಥ ಸಂದರ್ಭದಲ್ಲಿ ಇನ್ನಿಬ್ಬರು ಹಿಂದೂಗಳನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಇದರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಇಬ್ಬರು ಆರೋಪಿಗಳು ಯಾರಿದ್ದಾರೆ ನಾಗರಾಜ್ ಮತ್ತು ರಂಜಿತ್, ಅವರನ್ನು ಕರೆಸ್ಕೊಂಡು ಈ ಹತ್ಯೆಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಸಫ್ವಾನ್ನ ಮೇನ್ ಪ್ಲ್ಯಾನ್ ಇದ್ದದ್ದೇ ಈ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು. ಒಂದು ಕಡೆಯಿಂದ ಸುಫಾರಿ ಬೇಕಾದಂಥ ಸಿಕ್ಕಿರುವಂಥದ್ದು 5 ಲಕ್ಷ ರೂಪಾಯಿ ಸಿಗುತ್ತೆ, ಅದರಲ್ಲಿ ಒಂದು ಪಾಲು ಇವರಿಗೂ ಕೊಡಬೇಕು. ಜೊತೆಗೆ ಈ ಒಂದು ಹತ್ಯೆಯಲ್ಲಿ ಹಿಂದೂಗಳನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನಲ್ಲೇ ಈ ರೀತಿಯಾಗಿ ಇಬ್ಬರನ್ನ ಕರೆಸಿಕೊಂಡು ಹತ್ಯೆಯಲ್ಲಿ ಭಾಗಿಯಾಗುವ ರೀತಿ ಸಫ್ವಾನ್ ಮಾಡಿರುವಂಥದ್ದು ಅರುಣ್.